Yeah. ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಮಾರ್ನಿಂಗ್ ಆಲ್ರೆಡಿ 8 o'clock ಆಗಿದೆ. ನಾವೆಲ್ಲರೂ ಬೇಗ ಎದ್ದು ರೆಡಿಯಾಗಿ ಇವತ್ತು ಆ್ಯಕ್ಚುಲಿ ನಮ್ಮ ನೇಟಿವ್ ಪ್ಲೇಸಲ್ಲಿ ನಾವು ಮುನಿಯಪ್ಪ ಅಂತ ದೇವ್ರ ಫಂಕ್ಷನ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಪೂಜೆ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಊಟ ಹಾಕ್ತೀವಿ ನಾನ್ ವೆಜ್. ಸೊ ಕಂಪ್ಲೀಟ್ ಎಲ್ಲ ನಾವೇ ಪ್ರಿಪೇರ್ ಮಾಡ್ತಾ ಇರೋದು. ನಮ್ಮ ಡ್ಯಾಡಿ, ಮಮ್ಮಿ, ರಾಹುಲ್ ಮತ್ತೆ ನಮ್ಮ ಅತ್ತೆ ಎಲ್ಲ ಹೊರಟಿದ್ದಾರೆ ಆಲ್ರೆಡಿ. ಸೊ ಇನ್ನೊಂದು ಕಾರಲ್ಲಿ ನಾನು, ಕಿಶೋರ್, ರಕ್ಷಿತಾ, ನಮ್ಮ ಅಜ್ಜಿ ಎಲ್ಲ ಹೊರಟಿದ್ದೀವಿ. ಈಗ ನಮ್ಮ ಅತ್ತೆ ಮನೆ ಹತ್ರ ಹೋಗ್ಬಿಟ್ಟು ಕಾರ್ ಚೇಂಜ್ ಮಾಡ್ಕೊಳ್ಬೇಕು. ನಮ್ಮ ಅತ್ತೆ ಮಾವಂಗೆ ಇನ್ನೊಂದು ಫಂಕ್ಷನ್ ಇದೆ ಅಂತೆ. ಅವ್ರು ಆ ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಬರ್ತೀವಿ ಅಂತ ಅಂದ್ರು. ಸೊ ಅದಕ್ಕೋಸ್ಕರ ಈ ಕಾರಲ್ಲಿ ಕೊಟ್ಟು XUV ತಗೊಂಡು ಆಮೇಲೆ ತಿಂಡಿಗೆ ಸ್ವಲ್ಪ ಇಡ್ಲಿ ತಗೊಂಡ್ ಬಂದ್ಬಿಡಿ ಅಂತ ಹೇಳಿದ್ರು. ನಮ್ಮ ಮನೆ ಹತ್ರ ಇಡ್ಲಿ ಸಿಗತ್ತೆ. ಸೊ ಬಲ್ಕಲ್ಲಿ ಮಾರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಇಡ್ಲಿ ತಗೊಂಡು ಹೊರಡ್ತೀವಿ. ಸೊ ಇವಾಗ ಬಿಗ್ ಕಾರ್ ತಗೊಂಡು ಹೊರಟಿ ಮಧ್ಯ ರೋಡಲ್ಲಿ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ. ಅವ್ರನ್ನ ಅಲ್ಲಿ ಪಿಕ್ ಮಾಡ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಮೋಸ್ಟ್ಲಿ 9:30 ಹೋಗೋ ಅಷ್ಟೊತ್ತಿಗೆ 9:30 ಆಗ್ಬಿಡುತ್ತೆ. ನಮ್ಮೂರು ಮಾಗಡಿ, ನಮ್ಮ ನೇಟಿವ್ ಪ್ಲೇಸ್. ಸೊ ಅಲ್ಲೇ ನಮ್ಮ ಜಮೀನಲ್ಲಿ ಪೂಜೆ ಮಾಡ್ತೀವಿ. ಸೊ ಹೋಗಿ ರೆಕಾರ್ಡ್ ಮಾಡೋಣ, ತೋರಿಸ್ತೇನೆಲ್ಲ ಹೆಂಗಿರುತ್ತೆ ಡೇ ಅಂತ. ಆಲ್ಮೋಸ್ಟ್ ಲೈಕ್ 90 to 100 ಪೀಪಲ್ ಬರ್ತಾರೆ. ಎಲ್ಲರೂ ಇವರೇ ಸೇರ್ಕೊಂಡು ಅಡುಗೆ ಮಾಡ್ತಾರೆ, ನಮ್ಮ ಮಮ್ಮಿ, ನಮ್ಮ ಅತ್ತೆ ಎಲ್ಲರೂ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ನಾನ್ ವೆಜ್ ಪಾರ್ಟಿ ಇವತ್ತು. ನೋಡಿ ನಮ್ಮ ಅತ್ತೆ ಮಾವ ಕೂಡ ಯಾವುದೋ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪಾರ್ಟಿ ಮಾಡ್ತೀವಿ ಅಂತ ಇದೆಲ್ಲನೂ ಸಾಮಾನು ತಂದು ಇಟ್ಕೊಂಡಿದ್ದಾರೆ. ಅದನ್ನು ಆ್ಯಕ್ಚುಲಿ ಮಾಗಡಿ ಹತ್ರ ಅಂತೆ. ಅಲ್ಲಿ ಹೋಗಿ ಅವ್ರು ಅದನ್ನು ಮುಗಿಸ್ಕೊಂಡು ಆಮೇಲೆ ಬರ್ತಾರೆ. ಬೀಸ್ಟ್ ಇವಾಗ ಆಚೆ ಬರ್ತಾ ಇದೆ. ಇನ್ಯಾದ್ರೂ ನಾವು ತಗೊಂಡಿರೋದು ಅಂತಂದ್ರೆ ಸ್ವಲ್ಪ ಖುಷಿನೇ ಅಲ್ಲ. ಸೊ ಈಗ ಹೊರಟಿದೀವಿ. ಇಡ್ಲಿ ಎಲ್ಲ ತಗೊಂಡು ನಮ್ಮ ಮನೆಯಿಂದ ಇಲ್ಲಿಂದ ಹೋಗ್ತಾ ದಾರಿನಲ್ಲಿ ತಾವರೆಕೆರೆನಲ್ಲಿ ನಮ್ಮ ಅಜ್ಜಿನ ಪಿಕ್ ಮಾಡ್ಕೊಂಡು ಹೋಗೋದಿಕ್ಕೆ ಇನ್ನ 9:30 ಆಗ್ಬಿಡುತ್ತೆ. ಸೊ ಇವಾಗ ತಾವರೆಕೆರೆ ಹತ್ತತ್ರ ರೀಚ್ ಆಗಿದ್ದೀವಿ. ಇಲ್ಲೇ ಎಲ್ಲೋ ನಮ್ಮ ಅಜ್ಜಿ ನಿಂತಿರ್ತಾರೆ ಸರ್ಕಲ್ ಅಲ್ಲಿ. ಅವ್ರನ್ನ ಪಿಕ್ ಮಾಡ್ಕೊಂಡು ಹೊರಡೋಣ. ಏನ್ ಸರ್ಕಸ್ ಮಾಡ್ತಾ ಇದೆ? ಈ ಕಡೆ ಕಾಲ ಹತ್ರ ಇಟ್ಕೋ. ಬನ್ನಿ ಆಚೆ. ತೊಡೆ ಮೇಲೆ ಕೊಡಿ, ಅದನ್ನ ನಾನು ಇಟ್ಕೋತೀನಿ. ಇಟ್ಕೋತೀನಿ ಬಿಡು. ನಮ್ಮ ಅಜ್ಜಿನ ಇವಾಗ ಪಿಕ್ ಮಾಡಿದ್ದಾಯ್ತು. ಹೊಡಿ. ಆಕ್ಚುಲಿ ನಮ್ಮ ಮಮ್ಮಿ ಅತ್ತೆ ಎಲ್ಲ ಬೆಳಗ್ಗೆ 4 o'clock ಎದ್ದು ಎಲ್ಲ ಬೆಳಗ್ಗೆ ಹುರ್ಕೊಂಡಿದ್ದು. ಅವ್ರ ಅದನ್ನೆಲ್ಲ ಬಿಡ್ಸಿಟ್ಕೊಂಡಿದ್ದನ್ನೆಲ್ಲಾನು ಸಾರ್ಗೆ, ಇದಕ್ಕೆ, ಚಾಪ್ಸ್ಗೆ ಎಲ್ಲ ಏನೇನು ಹುರ್ಕೊಳ್ಬೇಕಿತ್ತು ಎಲ್ಲ ಹುರ್ಕೊಂಡು ಬೆಳಗ್ಗೆ ಹುರ್ಕೊಂಡು ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಹೋಗಿದ್ದಾರೆ. ಆಮೇಲೆ ನಮ್ಮ ಚಿಂಟು ಅಕ್ಕ ಅವ್ರ ಫ್ಯಾಮಿಲಿನೂ ರೀಚ್ ಆಗಿದ್ದಾರೆ. ಚೈತ್ರಕ್ಕ ಅವರು ಇನ್ನೇನು ಆಲ್ಮೋಸ್ಟ್ ಲೈಕ್ ನಾವು ರೀಚ್ ಆಗೋ ಟೈಮ್ಗೆ ಅವರು ರೀಚ್ ಆಗ್ತಾರೆ. ನೋಡೋಣ. ಇನ್ನ ನಮ್ ದೊಡ್ಡಮ್ಮ ಫ್ಯಾಮಿಲಿ ಇನ್ನ ಅವ್ರೊಬ್ರು ಹೋಗ್ಬೇಕು. ಅವ್ರ ಮಾಗಡಿಲೇ ಇದ್ದಾರೆ, ಬಟ್ ಇನ್ನ ಹೋಗಿದಾರೋ ಹೋಗಿಲ್ವೋ ಗೊತ್ತಿಲ್ಲ. ನೋಡೋಣ, ಅಲ್ಲಿ ಹೋಗಿ ರೀಚ್ ಆದ್ಮೇಲೆ ಗೊತ್ತಾಗುತ್ತೆ. 2 years ಇಂದ ಭಟ್ರಿಗೆ ಹೇಳಿದ್ರು. 2 years 1 year ಗೊತ್ತಿಲ್ಲ. ಲಾಸ್ಟ್ ಟೈಮ್ ಮಾತ್ರ ಹೇಳಿದ್ವೇನೋ. ಇಲ್ಲ, ಲಾಸ್ಟ್ ಇಯರ್ ಹೇಳಿದ್ವಲ್ಲ ಅಜ್ಜಿ. ಇಲ್ಲ ಹೋದ ವರ್ಷನೇ ಭಟ್ರಿಗೆ ಹೇಳಿದ್ದು. ಆಮೇಲೆ ಅದಕ್ಕೊಂದ್ಸಲ 2 ಸಲ ಏನೋ ಭಟ್ರಿಗೆ ಹೇಳಿದ್ವಿ ಅನ್ಸುತ್ತೆ. ಅದ್ ಬಿಟ್ರೆ ಯಾವಾಗ್ಲೂ ಇವರೇ ಎಲ್ಲ ಮಾಡ್ಕೊಳ್ಳೋದು. ಸೊ ನೋಡೋಣ ಎಷ್ಟೊತ್ತಿಗೆ. ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಬಿಟ್ಟಿದ್ದಾರೆ ನಮ್ಮ ಮಮ್ಮಿನೂ ಅತ್ತೆ. ಇನ್ನೇನ್ ಅದನ್ನ ಗ್ರೈಂಡ್ ಮಾಡ್ಬಿಟ್ಟು ಎಲ್ಲ ಒಗ್ಗರಣೆ ಮಾಡಿ ಕುಕಿಂಗ್ ರೆಡಿ ಮಾಡ್ಬಿಡೋದಷ್ಟೇ. ಎಲ್ಲ ಮೀಲ್ಸ್ ಇವತ್ತು ಬೇಗ ರೆಡಿ ಇರುತ್ತೆ ಅನ್ಸುತ್ತೆ. ನೋಡೋಣ ಎಷ್ಟೊತ್ತಿಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಆಂಟಿ ಮೇನ್ ರೋಡ್ ರೆಡಿ ಮಾಡ್ತೀವಿ ಅಂತ ಅಲ್ಲಲ್ಲಿ ಇನ್ನ ಸ್ವಲ್ಪ ಹಿಂಗೆ ಇದೆ. ಇನ್ನೊಂದ್ ಸ್ವಲ್ಪ ಅಲ್ಲಲ್ಲಿ ರೆಡಿ ಮಾಡ್ಬಿಟ್ರೆ
ಸರಿ ಹೋಗುತ್ತೆ. ಅಲ್ಲಿ ನೋಡಿ ಕಾಣಿಸ್ತಾ ಇರೋದು ಸಾವಂದುರ್ಗ ಬೆಟ್ಟ. ನಮ್ಮ ಊರಿಂದ ಒಂದ್ 15 ಮಿನಿಟ್ಸ್ ಆಗ್ಬೋದಷ್ಟೇ. ನೋಡಿ ಮಾಗಡಿ ರೀಚ್ ಆದ್ವಿ. ಮಾಗಡಿ ಫೋರ್ಟ್ ತೋರ್ಸ್ರಚಿತ. ನಮ್ಮ ಮಾಗಡಿ ಕೋಟೆ ಅದು ತೋರ್ಸಕ್ಕೆ ತೆಗ್ದಿದ್ದು. ತೆಗ್ದಾದ್ಮೇಲೆ ತೋರ್ಸು ಅಂತೆ. ನೀವ್ ನೋಡಿದೀರಾ ಹೋಗ್ಲಿ? ನಾನ್ ನೋಡಿದ್ದೀನಿ. ಏನಿಲ್ಲ, ಖಾಲಿ ಇದೆ, ಒಳಗಡೆ ಫುಲ್ ಖಾಲಿ ಫೀಲ್ಡ್. ನಮ್ಮ ಮಾಗಡಿ ಕೋಟೆ ಈ ಕಡೆಯಿಂದ ಹೋದ್ರೆ ಒಳಗಡೆ ನಮ್ದು ಬಸ್ ಸ್ಟಾಪ್ ಕಾಂಪ್ಲೆಕ್ಸ್ ಬರುತ್ತೆ. ಎರಡು ಒಂದೇ ಕಡೆ, ಆಲ್ಮೋಸ್ಟ್ ಒಂದೇ ರೋಡ್ ಅಲ್ಲಿ. ರೈಟ್ ಸೈಡ್ ಹೋಗಿ ಇಲ್ಲೋಗಿ ರೈಟ್ ಸೈಡ್ ಹೋದ್ರೆ ಬಸ್ ಸ್ಟಾಪ್, ಇಲ್ಲೋಗಿ ಲೆಫ್ಟ್ ಸೈಡ್ ಹೋದ್ರೆ ಕಾಂಪ್ಲೆಕ್ಸ್. ಅದೇ ಕಾಂಪ್ಲೆಕ್ಸ್ ಇದೆ. ಇದು ಏನೋ ಹೇಳ್ತಾರೆ ಕೆಜಿ ರೋಡ್. ಬಿಕೆ ರೋಡ್ ಕೆಜಿ ನಾವ್ ಇವಾಗ ಬೆಂಗಳೂರಿಗೆ ಹೋಗ್ಬಿಟ್ಟು ಕೆಜಿ ರೋಡೇ ಬರ್ತಾ ಇದೆ. ಬಿಕೆ ರೋಡ್, ಬ್ಯಾಂಗ್ಳೂರ್ ಕುಣಿಗಲ್ ರೋಡ್ ಅಂತ ಈ ರೋಡ್. RR ರೋಡ್ ಅಲ್ಲಿ ಬರುತ್ತೆ ನಮ್ ಕಾಂಪ್ಲೆಕ್ಸ್. ನಮ್ ರೋಡ್ ಫಸ್ಟ್ ಬರ್ತಾ ಇದ್ದಿದಂತ ಅಲ್ಲಿಗೆ, ಅದಕ್ಕೆ ರಾಮರಾಜ ಅರಸೋಣ ಅಂತ ಅದಕ್ಕೆ ಸಿಕ್ಕಿರೋದು. ಬಂದಿದ್ರು, ನೀನಾಗ ನೆನ್ಪೈತೆ ಒಂಚೂರು. ಕಣ್ಣು ಕನ್ನಡಕ ಹಾಕೊಂಡು ಓಪನ್ ಕಾರು ನಿಂತ್ಕೊಂಡು ಕೈ ಮುಕ್ಕೊಂಡು ನಾವು ಒಳಗಡೆ ಇದ್ವಿ. ನಾನ್ ನೋಡಿದ್ ನೆನ್ಪೈತೆ. ಇಲ್ಲ, ಮಹಾರಾಜರು ರಾಮರಾಜ, ಇವರು ದೇಚಾಮರಾಜೇಂದ್ರ ಒಡೆಯರು ನೋಡಿದ್ ನೆನ್ಪೈತೆ. ಈಗಲೂ ಅಷ್ಟೇ ನಮ್ಮ ಮಾಗಡಿಲಿ ಇರೋರ್ಗು ಊರ ಹಬ್ಬ ಹಾಕ್ಬೇಕಾದ್ರೆ ದೇವ್ರ ಪೂಜೆಗೆ ಫಸ್ಟ್ ನಮ್ಮನೆ ಪೂಜೆ ಮಾಡಿದ್ದು. ನಮ್ಮ ಮನೆಗೆ ಅದನ್ನ ಫಸ್ಟ್ ನನಗೆ ನಮ್ ಹಿಂದಿ ಸರ್ ಹೇಳಿದ್ರು ಸ್ಕೂಲಲ್ಲಿ, ಹಿಂಗೆ ಮಾಗಡಿ ಊರ ಹಬ್ಬ ನಡಿಬೇಕಾದ್ರೆ ದೇವ್ರು ಫಸ್ಟ್ ನಿಮ್ ಮನೆಗೆ ಬರೋದಲ್ವಾ. ನಾನು ಯಾರು ಸುಜನ್ ಸರ್ ಈ ಈ ರೋಡಲ್ಲಿ ಹೋದ್ರೆ ನಮ್ ಮನೆ ಇದೆ. ಆಕ್ಚುಲಿ ಹೌದು, ಊರ ಹಬ್ಬದಲ್ಲಿ ಫಸ್ಟ್ ನಮ್ ಬೀದಿಗೆ ಬರುತ್ತೆ. ನಮ್ ಬೀದಿಗೆ ಬಂದು ದೇವ್ರು ಪೂಜೆ ಮಾಡಿ ಹೋದ್ಮೇಲೆನೆ ಸ್ಟಾರ್ಟ್ ಆಗ್ತಾ ಇದ್ದಿದ್ದು. ಬಟ್ ಇವಾಗ ನಾವ್ ಯಾರು ಇಲ್ಲ, ಬಿಟ್ಟಿದ್ದಾರೆ. ಅದಕ್ಕೆ ಫೋನ್ ಮಾಡಿ ಕೇಳ್ತಾ ಇದಾರೆ, ಇನ್ನ ಬಂದಿಲ್ಲ. ಯಾರು ಬಂದಿದ್ದಾರೆ? ಚೈತ್ರಕ್ಕ ಅವ್ರು ಬಂದ್ರ? ಅಲ್ಲಿ ಮುಂದೆ ಹೋಗಿ ಇದು ಮಾಗಡಿ ಕಲ್ಯ ಗೇಟ್ ಗಣೇಶನ್ ದೇವಸ್ಥಾನ ಇಲ್ಲಿ ತಗೊಂಡು ನೋಡ್ಕೊಂಡು ಇಲ್ಲಿ ಗಾಡಿ ಬಂತಲ್ಲ, ಇಲ್ಲಿ ಹೋಗ್ಬೇಕು. ಇಲ್ಲಿ ಮುಂಚೆ ನಿರ್ಮಲಾ ಥಿಯೇಟರ್ ಇತ್ತು, ಹೊಡ್ದಾಕ್ಬಿಟ್ಟಿದಾರೆ ನೋಡಿ. ಬೇರೆ ಏನೋ ಕಟ್ತಾವ್ರೆ, ಕಾಂಪ್ಲೆಕ್ಸ್ ಕಟ್ತಾ ಇರ್ಬೇಕು. ನಾನು ಯಾರ ಕೇಳಿದ್ರೆ ಅಡ್ರೆಸ್ ಹೇಳ್ದೆ, ನಮ್ಮ ನಿಮ್ ಹೊಲ ಎಲ್ಲಿ ಬರ್ತದೆ ಅಂದ್ರು. ಇದು ನಿರ್ಮಲಾ ಥಿಯೇಟರ್ ಐತರ ಪಕ್ಕದಲ್ಲಿ ನಿರ್ಮಲಾ ಥಿಯೇಟರ್ ಇಲ್ಲ ಇಲ್ಲಿ. ಥಿಯೇಟರ್ ಹೊಡ್ದಾಕ್ಬಿಟ್ಟಾರಲ್ಲ. ಆಕ್ಚುಲಿ ಎಲ್ಲಾರು ಹೋಗ್ಬಿಟ್ಟಿದ್ದಾರೆ. ನಮ್ ಇನ್ನೊಬ್ರು ಅಜ್ಜಿ, ಲೀಲಾ ಅಜ್ಜಿ ಅಂತ, ಅವರು ಹೋಗಿದ್ದಾರೆ. ಅವ್ರ ಫ್ಯಾಮಿಲಿನೂ ಬಂದಿದ್ದಾರೆ. ಚೈತ್ರಕ್ಕ, ಚಿಂಟು ಅಕ್ಕ, ನಮ್ ಡ್ಯಾಡಿ ಅವರು ಎಲ್ಲಾರು ಹೋಗ್ಬಿಟ್ಟಿದ್ದಾರೆ. ಹಿಂಗೆ ಹೋಗಿ ಕಿಶೋರ್ ಲೆಫ್ಟ್. ಅಲ್ಲಿ ಓಪನ್ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಲೇಔಟ್ ಅದು ನಮ್ ಸ್ಕೂಲ್. ಸೊ ಎಲ್ಲಾರು ನಮಗ್ ತಿಂಡಿಗೋಸ್ಕರ ಕಾಯ್ತಾ ಇದ್ದಾರೆ. ಇಡ್ಲಿ ನಮ್ಮ ಹತ್ರ ಇದೆ, ಸೊ ಬೇಗ ಹೋಗೋಣ. ಇಲ್ಲ ಆಕ್ಚುಲಿ ಇಲ್ಲಿ ಕಾಣಿಸ್ತದಲ್ಲ, ಇದೆ ನಮ್ ಸ್ಕೂಲ್. ವಾಸವಿ ವಿದ್ಯಾನಿಕೇತನ್ ಎಜುಕೇಶನ್ ಟ್ರಸ್ಟ್ ಮಾಡ್ಬಿಟ್ಟಿದಾರೆ ಈಗ. ವಾಸವಿ ವಿದ್ಯಾನಿಕೇತನ್ ಅಂತ ಹೆಸರಿದ್ದು. ಇಲ್ಲೊಂದು ಸ್ಕೂಲ್ ಇದೆ, ವಿನ್ನರ್ ಸ್ಕೂಲ್ ಅಂತ. ಆಕ್ಚುಲಿ ಈ ಕಡೆಯಿಂದ ಹೋದ್ರೆ ನಮ್ ಮನೆಗೆ ನಡ್ಕೊಂಡ್ ಹೋಗ್ಬೋದಾಗಿತ್ತು. ನಾವ್ ಮನೆಗೆ ಹೋಗಿ ನಡ್ಕೊಂಡ್ ಬಂದ್ಬಿಡ್ತಾ ಇದ್ವಿ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ತಾ ಇದ್ದಿತ್ತು. ಎಲ್ಲ ಬ್ಯಾಕ್ ಟು ಬ್ಯಾಕ್ ಫೋನ್, ಕಾಲ್ ಮೇಲೆ ಕಾಲ್ ಎಲ್ಲ. ಇಡ್ಲಿ ಕಾಯ್ತಾವ್ರ ಅವ್ರು, ನಮ್ನ ಕಾಯ್ತಾ ಇಲ್ಲ. ಬ್ಯಾಕ್ ಸೈಡ್ ನಮ್ ಸ್ಕೂಲ್ದು ಕಟ್ತಾ ಇದಾರೆ ಇವಾಗ ಎಲ್ಲ ಹೊಸ್ತಾಗಿ. ಇಲ್ಲಿ ಆಕ್ಚುಲಿ ಬಾತ್ರೂಮ್ಸ್ ಇತ್ತು ಗೊತ್ತಾ, ವಾಶ್ರೂಮ್ಸ್. ಪೂಜೆ ರೆಡಿ ಮಾಡ್ತಾ ಇದಾರೆ.
ಫೋಟೋ ಒಂದೇ ಸಿಂಗಲ್ ಆಗಿ ತಗೊಂಡ್ಬಿಟ್ಟಿದ್ದೀವಿ. ಪೂಜೆ ಮಾಡ್ತಾ ಇದ್ದಾರೆ. ಯಾರು ಇಲ್ಲ. ಈ ಕೋಳಿ ದೇವರಿಗೆ ಆಮೇಲೆ ಅಡಿಗೆ ಸ್ಟಾರ್ಟ್ ಮಾಡೋದು. ಕಾಲ್ ಕಟ್ಟಿಲ್ಲ ಅಲ್ವಾ? ಕರೆಕ್ಟ್. ಫಸ್ಟ್ ಇದ್ರಲ್ಲಿ ಇಲ್ಲಿ ಚಪ್ರ ಕಟ್ಟಿದ್ದಾರೆ, ಅದ್ ಕಾಣಿಸ್ತಾ ಇಲ್ಲ ಚಿನ್ನಿ. ಆ ಕಡೆ ಟೈಲ್ಸ್ ಏನೋ ಅಡ್ಡ ಇಟ್ಬಿಟ್ರೆ ಹೋಗ್ತೀನಿ ಅಕ್ಕ. ಆಮೇಲೆ ಇವಾಗ ಇಲ್ಲೇ ಫಸ್ಟ್ ಅಡ್ಗೆ ಮಾಡ್ತಾ ಇದ್ದಿತ್ತು, ಈಗ ಏನೇನೋ ಬೆಳ್ಕೊಂಡ್ಬಿಟ್ಟಿದೆ. ಸೊ ಸದ್ಯಕ್ಕೆ ಈಗ ಓಪನ್ ಸ್ಪೇಸ್ ಅಲ್ಲಿ ನಮ್ ಮುತ್ತಾತ, ನಮ್ ತಾತ, ನಮ್ ಮುತ್ತಜ್ಜಿ ಇದಿರೋ ಅವ್ರದ್ದೆಲ್ಲ ಸಮಾಧಿ ಇದೆ. ಅಲ್ಲಿಗೆ ಹತ್ರ ಹೋದ್ಮೇಲೆ ತೋರಿಸ್ತೀನಿ. ಒಂಚೂರು ಸೈಡ್ ನಿಂತ್ಕೊಂಡು ಪೂಜೆ ಮಾಡಿ ಹಂಗೆ. ಇಬ್ರು ಸೈಡ್ ಮಾಡಿ ಈಗ. ಹೇಳಿ, ಏನೋ ಹೇಳ್ತಾ ಇದ್ರಲ್ಲ. ಅಲ್ಲೇ ಇರ್ಬೋದು ನೋಡು. ನೀವ್ ಹೋದ್ರೆ ಹೊಟ್ಟೋಗುತ್ತಾ? ಹೌದು, ಹೋದ್ರಿ ನೋಡೋಣ. ಆಮೇಲೆ ಓದ್ರುತ್ತೀರಾ? ಇವಾಗ ಏನಾಗಿದೆ? ಇವಾಗ ಭಯನಾ? ಆಮೇಲೆ ಭಯ ಇರಲ್ವಾ? ಎಲ್ಲರಿಗೂ ತಿಂಡಿಗೆ ಹೊಟ್ಟೆ ಹಶ್ವಾಗಿದೆ, ಅಲ್ಲೋಗಿ ನಿಂತಿದ್ದಾರೆ. ಇಡ್ಲಿ ಸಮಾಧಾನ ಆಯ್ತಾ? ಎಲ್ಲರಿಗೂ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಗುಲ್ಗಂಜಿ ಅಂತ ನಾವೆಲ್ಲ ಕುತ್ಕೊಂಡ್ ಬರ್ತಾ ಇದ್ದೋ ಅವಾಗ. ಈಗ ಅಲ್ಲಿರಲ್ಲ. ಸೀಸನ್ ಬೇರೆ ಗುಲ್ಗಂಜಿ ಇರುತ್ತೆ. ಸಿಸ್ಟರ್ನ ಕರ್ಕೊಂಡು ಹೋಗಿ ಅಷ್ಟು ಜಾಬ್ ಹಾಕೋ ಬಂದಿದೆ. ಅಲ್ಲೇ ಇದೆ. ಇಲ್ಲಿ ತಿನ್ನಿಸ್ತಾ ಇದ್ದಾರೆ. ನೋಡಿ, ದೊಡ್ಡವ್ರ ಇವರು, ದೊಡ್ಡಜ್ಜಿ. ಫೋಟೋ ತೆಗಿಬೇಕಾ? ಎಲ್ಲ ಹೆಣ್ಮಕ್ಳಿಗೆ ಹೇಳಲ್ಲ, ಬರೀ ಮಕ್ಳಿಗೆ ಮಾತ್ರ ಹೇಳಿರೋದು ಅಂತಂದ್ರೆ. ಯಾರು? ಚೆನ್ನಾಗಿದ್ದೀರಾ? ಶಿವರಾಜಣ್ಣ ಅಟ್ಟಿಂತ ಅಪ್ಪನ್ ಬಿಟ್ಬಿಟ್ಟು ಎಲ್ಲ ಅಡ್ತನಿಗೆ ಮುತ್ಕಿ ಹಾಕ್ತಿದ್ದೀರಾ? ಇಲ್ಲ, ಕೇಳಿಲ್ವ ಅಕ್ಕನ್ನ. ಇಲ್ಲೇ ದೇವಸ್ಥಾನ ಇದೆ ಹತ್ರದಲ್ಲಿ. ಎಲ್ಲಾರು ಹೋಗ್ಬಿಟ್ಟು ದೇವ್ರ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು, ಚೈತ್ರಕ್ಕ, ಕಿಶೋರ್, ಚಿಲ್ಲೆ ಪಿಲ್ಲೆ ಎಲ್ಲ ಚಿಲ್ಲೆ ಪಿಲ್ಲೆಗಳು ಎಲ್ಲರೂ ಹೋಗ್ತಾ ಇದ್ದೀವಿ. ಅದ್ಯಾವುದೋ ಶಾರ್ಟ್ ಕಟ್ ಇಂದ ಎಲ್ಲ ಹೋಗ್ತಾ ಇದೀವಿ. ಆ ಕಡೆಯಿಂದ ನೀಟಾಗಿ ದಾರಿ ಇದೆ, ಬಟ್ ನಾವ್ ಈ ಕಡೆ ಹೋಗೋಣ ಅನ್ಕೊಂಡು ಈ ಕಡೆಯಿಂದ ಬರ್ತಾ ಇದೀವಿ. ಹೊಸ್ದಾಗೇನೋ ಇರ್ಲಿಲ್ಲ ಇದು ಮುಂಚೆ. ಜಾಗ ಇಲ್ವಾ ಅಕ್ಕ? ಅಲ್ಲೆಲ್ಲೆಲ್ಲ ಸರ್ಕಸ್ ಮಾಡ್ಕೊಂಡು ಬಂದ್ವಿ. ಇಲ್ಲೇ ನೀಟಾಗಿ ದಾರಿ ಇತ್ತು, ಬಂದಿದ್ರಾಗಿರೋದು. ಇವಾಗ ನಡ್ಕೊಂಡು ಹೋಗ್ತಾ ಆ ಕಡೆಯಿಂದ ಹೋಗ್ತೀವಿ. ಇದೇ ದೇವಸ್ಥಾನ ಇದೆಲ್ಲ. ತೆಗ್ದಿರತ್ತೋ ಇಲ್ವೋ ಗೊತ್ತಿಲ್ಲ. ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು. ನಮ್ಮ ಮಾಗಡಿದು ಕವಿ ಗಂಗಾಧರೇಶ್ವರ ದೇವಸ್ಥಾನ ಅಂತ. ನಾವು ಪ್ರತಿ ಸಲ ಶಿವರಾತ್ರಿಗೆ ಇಲ್ಲೇ ಬರ್ತಾ ಇದ್ದಿದ್ದು. ಅಲ್ಲಿ ಒಳಗಡೆ ಇದೆ ನೋಡಿ. ಫಸ್ಟ್ ಇಲ್ಲಿ ಒಳಗಡೆ ಹೋಗ್ಬಾರ್ದು.
ಅದೆಲ್ಲ ಗೊತ್ತಿಲ್ವಾ ನಿಮ್ಗೆ ಎಷ್ಟು ಗೊತ್ತು ಅಷ್ಟು ಮಾಡಿ. ದೇವಸ್ಥಾನದಲ್ಲಿ ಬಂದು ಭರತನಾಟ್ಯ ಆಡ್ತಾರೆ. ಇವಾಗ ಈ ಕಡೆಯಿಂದ ಇಳಿತಾ ಇದೀವಿ ಎಲ್ಲರೂ. ಇದು ದೇವಸ್ಥಾನ ಆ ಕಡೆ ಬಂದಿದ್ದೀವಿ. ಈಗ ಮಟನ್ನು ಚಿಕನ್ ಎಲ್ಲ ಬೇಯಿಸ್ತಾ ಇದಾರೆ ಅಲ್ಲಿ ಹೋಗ್ಬಿಟ್ಟು. ನೋಡೋಣ ಎಷ್ಟು ಮಾಡಿದಾರೆ, ಎಷ್ಟು ಬೆಂದಿದೆ ಅಂತ. ಎಷ್ಟು ಜನ ಹಾಯ್ ಎಷ್ಟು ಜನ ಬೇಯಿಸ್ತಾ ಇದ್ದೀರಾ ಮಟನ್ನ? ಒಬ್ಬ ಹೋಗ್ತಾ ಇದೆ ಒಳಗಡೆ. ಮಟನ್ ಸಾಂಬಾರು ಜಾಸ್ತಿ ಕುಡಿತೈತೆ. ಬಟ್ಟೆ ಕೊಡ್ರಪ್ಪ, ಕಡಿಮೆನೆ ಇರ್ಲಿ ಇದು. ಉಪ್ಪು ಖಾರ ನೀರ್ ಹಾಕಿದ್ಮೇಲೆ ಹಾಕ್ಲೇಬೇಕು. Give me what? Gimme. ಏನ್ ಮತ್ತೆ ವಾಯ್ಸ್ ಮಾಡ್ಯುಲೇಷನ್ ಮಾಡ್ಕೊಂಡು ಸಣ್ಣ ಆಗ್ಬಿಟ್ಟಾನೆ. ನೈಟ್ ಶಿಫ್ಟ್ ಇವಾಗಿಂದ ಡೇ ಶಿಫ್ಟ್ ಉಂಟಲ್ಲ. ಚಿಕನ್ ಬೆಂದ್ರೆ ಒಂಚೂರು ಇಕ್ಕೋಣ, ಆಮೇಲಿಂದ ನೋಡೋಣ. ನೀರ್ ಹಿಂಡ್ಕೊಂಡಿದ್ರೆ ಇದ್ರ ಮೇಲೆ ಇದನ್ನೇ ಉಪ್ಪಿನ ಹಾಕಿಲ್ಲ ಅಲ್ವಾ? ಉಪ್ಪು ಖಾರ ಹಾಕಿಲ್ಲ ಅಲ್ವಾ? ಆಮೇಲೆ ಉಪ್ಪು ಹಾಕಿದೆ, ಖಾರ ಒಂಚೂರು ಒಂದ್ ಸ್ವಲ್ಪ ಅರ್ಧ ಬೆಂದ್ಮೇಲೆ ಹಾಕೋಣ. ಇದನ್ನ ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಕಸೂರಿ ಮೆಂತೆ. ಇನ್ನ ಉಪ್ಪು ಹಾಕ್ಬೇಕು, ಉಪ್ಪು ಹಾಕ್ಬೇಕು, ಖಾರನೂ ಬೇಕು. ಮಾತ್ರ ಬ್ಲಾಕ್ ಮಾಡ್ತಾ ಇದ್ದೀನಿ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅವಾಗಿಂದ. ಹೌದಾ? ಅದಕ್ಕೆ ಇವಾಗ ನಿಮ್ದು ಮಾಡೋಣ ಅಂತ ಆದ್ರೆ ಬೆಳಿಗ್ಗೆ ಟಿಫನ್ ಚೆನ್ನಾಗಿತ್ತು, ಇಡ್ಲಿ ಸೂಪರ್ ಆಗಿತ್ತಾ? ಇಡ್ಲಿ ಸಖತ್ತಾಗಿತ್ತು. ಎಲ್ಲರೂ ಕಾಯ್ತಾ ಇದ್ರು. ಎರಡೆರಡು ತಿನ್ನೋಕೆ 3 ಇಡ್ಲಿ ತಿಂದವ್ರೆಲ್ಲ ಇವತ್ತು. ಚೆನ್ನಾಗಿತ್ತಾ? ಇಡ್ಲಿ ಚೆನ್ನಾಗಿತ್ತ ಚಿನಿ? ಬೆಳಗ್ಗೆ ಚೆನ್ನಾಗಿತ್ತಾ? ನತ್ತಿ ಹೆಂಗಿತ್ತು ಚಿನಿ ಇಡ್ಲಿ? ಹೊಸೊಬ್ರು ಇಬ್ರು ಕ್ಯಾಂಡಿಡೇಟ್ ಇದ್ದಾರೆ. ಹೌದಾ? ಚೈತ್ರಕ್ಕ ಹಚ್ಚೋದು ಹೆಂಗಿದೆ ಕೆಲ್ಸ? ಹಾ, ಏನೇನ್ ಹಚ್ಚಿದ್ರು? ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಇನ್ನೂ ಹಚ್ಬೇಕು. ಈಗ ರಸಂ ರೆಡಿ ಆಗ್ತಾ ಇದೆ. ಮಟನ್ ಸಾಂಬಾರ್ ಆಗೋಯ್ತು, ಚಿಕನ್ ಚಾಪ್ಸ್ ರೆಡಿ ಆಗಿದೆ. ಮೊಟ್ಟೆ ಬಿಡಿಸ್ತಾ ಇದ್ದೆ. ಓ, ನೀರ್ ಹಾಕ್ಬೇಕು ಇದಕ್ಕೆ ಚೆಲ್ಬಿಟ್ಟು. ಕೊಟ್ಟವ್ರೆ ಅದು ಇಲ್ಲ, ಚೆಲ್ಬಿಟ್ಟು ಮತ್ತೆ ಬೇರೆ ನೀರ್ ಹಾಕ್ಬೇಕು. ಚೆಲ್ಬಿಟ್ಟು ಅವ್ರು ಮತ್ತೆ ಹಾಕಿದ್ರು. ಮಟನ್ ಸಾಂಬಾರ್ ನೋಡಿ ಹೆಂಗ್ ಕುದಿತಾ ಇದೆ, ಕಲರ್ ಮಾಡಿ ನಾವು ಮಾಡಿರೋದು ಇಲ್ಲಿ ಇವ್ರಿದ್ರು, ನಾವು ನಾನಲ್ಲ, ಇವರಿಬ್ರು ಇದಾರಲ್ಲ. ಎಡಿಟ್ ಮಾಡ್ಬಿಡೋದು ಹಂಗೆ.
ತಿರ್ಗಿಸಿರೋದು ರೌಂಡ್ ಜಾಸ್ತಿ ಇತ್ತು ಒಂಚೂರು ಕಮ್ಮಿ. ಸಾಕು. ಇದು ಏನ್ ಮಾಡ್ತಾ ಇದ್ದೀರಾ? ನಾವು ಅಡುಗೆ ಮಾಡ್ತೀವಿ. ಫಸ್ಟ್ ಒಂದ್ ಸ್ವಲ್ಪ ತೆಗ್ದಾಕ್ಬಿಡೋಣ, ಜಾಸ್ತಿ ಐತಲ್ಲ. ಬಿತ್ತು ಆಗ್ಲಿಂದ ಮೊಟ್ಟೆ ಸುಲಿತಾ ಇದೀವಿ. ಇನ್ನ ಮೊಟ್ಟೆ ಪೂರ್ತಿ ಸುಲಿದಾಗಿಲ್ಲ, ಎಲ್ಲ ಅರ್ಧಂಬರ್ಧ ಬರ್ತಾ ಇದೆ. ಹೊಸ ಮೊಟ್ಟೆ ಅನ್ಸುತ್ತೆ. ಇನ್ನು ಒಂದ್ 10-15 ಮಿನಿಟ್ಸ್ ಬೇಕು. ಬಂದಿದೆ ಮೊಟ್ಟೆ, ಹಸಿ ಮೊಟ್ಟೆ ಎಲ್ಲ ಮುಗಿಸಿ ಈ ಶೇಪ್ ಅಲ್ಲಿ ಬಂದಿದೆ ಮೊಟ್ಟೆ. ಇನ್ನ 2 ಮೊಟ್ಟೆ ಇದೆ. ಇನ್ನು 2 ಮೊಟ್ಟೆ 2 eggs ಬ್ಯಾಲೆನ್ಸ್ ಇದೆ. ಫೈನಲಿ ಮೊಟ್ಟೆ ಎಲ್ಲ ಬಿಡಿಸ್ಬಿಟ್ಟು ಈ ತರ ಆಗಿದೆ ಶೇಪ್. ಮೊಟ್ಟೆ ಬೆಂದಿರ್ಲಿಲ್ವಾ ಅಥವಾ ಹೊಸ ಮೊಟ್ಟೆನಾ ಗೊತ್ತಿಲ್ಲ, ಈ ತರ ಆಗಿದೆ. ಅರ್ಧ ಮೊಟ್ಟೆ ವೇಸ್ಟ್ ಆಗಿದೆ. ಬಂದ್ಬಿಟ್ಟು 2-3 ಮೊಟ್ಟೆ ಬಿಡಿಸ್ಬಿಟ್ಟು ಹೊಟ್ಟೋದ್ರು. ಪೂಜೆ ಮಾಡಕ್ಕೆ ನಮ್ ತಾತ, ನಮ್ ಮುತ್ತಜ್ಜಿದಿರು, ಆಮೇಲೆ ಮುತ್ತಾತ ಇವ್ರಿಗೆಲ್ಲ ಪೂಜೆ ಮಾಡಕ್ ಹೋಗೋಣ ಅಂದ್ರೆ ಬಾಳೆಹಣ್ಣಿಲ್ಲ. ಸೊ ಅವ್ರು ಬರೋವರ್ಗು ಕಾಯ್ಬೇಕು ತರೋವರ್ಗು. ಇವ್ರಿಬ್ರು ದೊಡ್ಡದಾಗಿ ಹೋಗ್ಬಿಟ್ಟಿದ್ರು, ಅಲ್ಲಿ ಕಾಣ್ತಾ ಇಲ್ಲ. ವಾಪಸ್ ಬರ್ತಾವ್ರೆ. ಇವ್ರವ್ರು ಆ ಕಡೆಯಿಂದ ಬರ್ತಾರೆ. ಪರಿಚಯ ಆಯ್ತಾ ಕಿಶೋರ್? ಎಲ್ಲರದು ಪರಿಚಯ ಆಯ್ತಾ? ವೆಂಕಟಪ್ಪ, ಯಾರು? ತಾತ ಮುತ್ತಾತ, ಆಮೇಲೆ ಇನ್ನೊಬ್ಬ ವೆಂಕಟರಮಣಯ್ಯ, ಇನ್ನೊಂದು ಅಜ್ಜಿ ಹೆಸರು ಮರ್ತಾಯ್ತು. ಅಜ್ಜಿ ಹೆಸರು ಇನ್ನೊಂದು ಅಜ್ಜಿ ತಿಮ್ಮಕ್ಕ, ಸಾಕಮ್ಮ ತಿಮ್ಮಕ್ಕ 2 wives. ಸಾಕಮ್ಮ ಫಸ್ಟ್ ವೈಫ್, ತಿಮ್ಮಕ್ಕ ಸೆಕೆಂಡ್ ವೈಫ್. ವೆಂಕಟರಮಣಪ್ಪ ಮತ್ತೆ ಮಂಜುನ ನೆನ್ಪಿಟ್ಕೊಂಡೈತಲ್ಲ. ಅವ್ರ ಆಕ್ಚುಲಿ ಹುಷಾರಿಲ್ಲ ಅಂತಾನೆ ಇವ್ರಿಬ್ರಿಗೆ ಬೇಗ ಮದ್ವೆ ಮಾಡಿದ್ದು. ಎಷ್ಟ್ ಜನ ಸೇರಿದ್ದೀರಾ? ಅದು ಕ್ವಾಂಟಿಟಿ ಜಾಸ್ತಿ ಐತಲ್ಲ, ಅದನ್ನೇ ಹೇಳಿದ. ನಾವು ಅವಲೇ ಮಾಡೋದು, ಇನ್ನೊಂದು ಮಾಡೋದು ಇಲ್ಲ, ನಮಿತಾ ಇಲ್ಲೋದ್ಲು ನೋಡಲ್ಲ. ನಾನು ಹೇಳ್ಲಿಲ್ವಾ ಅವ್ನ್ ಮಾಡ್ತಾನ ಅವನು. ಬಿಡಿ ಅರ್ತಿಲ್ಲ, ಮೊನ್ನೆ ಕೈ ಇದಾಗ್ಬಿಟ್ಟಿತ್ತಂತ ನಮಿತಾ ಹುಷಾರಾದ್ಮೇಲೆ ನೀವೇ ತರಕಾರಿ ಮಾಡಿಸ್ತಾರೆ ಅಂದ್ಬಿಟ್ಟು ಹಾಗೆ ಹೇಳಿರೋದು. ಅದು ಇದೆ, ಹೇಳಕ್ಕಾಗಲ್ಲ. ಅದೇ ಮಧುಗೆ ಕವರ್ ತರ ಕೇಳಿದ್ದೀವಿ. ಮಾಡಿ ಮಾಡಿ ಈಗಲ್ಲ ಕಟ್ಬೇಕಾಗಿರೋದು ಒಂದು ಮೆಸೇಜ್ ಆಗಿರೋದಪ್ಪ.
ಟ್ರಿಕ್ಸ್ ಗೊತ್ತಾಗಬೇಕಲ್ಲ. ಗಂಡ್ರಮ್ಮನ ನೋಡಿ ಹೆಂಗ್ ಮಾಡ್ತಾರೆ. ನೀವು ತಿನ್ನಲ್ಲ ಅದಕ್ಕೆ ಮೊದ್ಲೇ ಇಲ್ವಾ? ಎಕ್ಸ್ಪೀರಿಯನ್ಸ್ ಇದೆ ಅಂತ ಅರ್ಥ ಆಯ್ತು. ಅಲ್ಲಿ ನಮಿತ ಗೊಬ್ಬರ ಮಾಡ್ತಿರೋದು ಇಲ್ಲ ಇಲ್ಲ ಸಾಕು ಬಿಡಿ ಆಂಟಿ. ಎಷ್ಟು ಗಂಟೆ ಊಟಕ್ಕೆ ಇಕ್ತೀವಿ ಅಂದೆ? 3 ಗಂಟೆಗೆ. ಇಲ್ಲ 1 ಗಂಟೆ ಇಲ್ಲ ನಾವು ಊಟಕ್ಕೆ ಇಕ್ತೀವಿ ರಾಹುಲ್ ಅಂದೆ. ಅಲ್ಲ ಬಿಸಿ ಬಿಸಿ ಮುದ್ದೆ ಬರ್ದು ಸಮಾಧಿಯಲ್ಲಿದೆ. ಕುಂಕುಮ ರಕ್ಷಿತಾ ಅರ್ಶನ ಕುಂಕುಮ ಬಾರಕ ಚೈತ್ರಕ್ಕ ಇದ್ರಲ್ಲಿ ಡಬ್ಬ ಅಂತಿದ್ಯಾ? ಇಲ್ಲಂತೆ. ತೋರಿಸಿ ನಮ್ ಜಮೀನೆಲ್ಲ. ಹೋಗೋಣ ಬನ್ನಿ, ಬರ್ತಾರೋ. ಇವರು ಸಾಕಮ್ಮ 2001 ಚಿಕ್ಕಮ್ಮ ಅಲ್ವಾ? ಇವರು 1994 ಡೆತ್. ನಮ್ಮ ಮುತ್ತಾತ ಗಾಡಿ ವೆಂಕಟಪ್ಪ ಅಂತ ಕರೆಯೋರು. ಇವರ ತಿಮ್ಮಕ್ಕ ಬಂದು ಅವ್ರ ಅಮ್ಮನ ಮೊದಲನೇ ಹೆಂಡ್ತಿನ? ಅವ್ರ ಅಮ್ಮಂದು ಅಲ್ಲೆಲ್ಲೋ ಇದೆ ಅನ್ಸುತ್ತೆ. ಇವರು ಮೊದಲನೇ ಹೆಂಡ್ತಿ ನಮ್ಮ ಮುತ್ತಾತಂಗೆ, ಮುತ್ತಜ್ಜಿ. ಆಮೇಲೆ ಇವ್ರು ಬಂದು ಸೆಕೆಂಡ್ ವೈಫ್, ನಂಗೆ ಮುತ್ತಜ್ಜಿನೇ. 2ನೇವ್ರು ಸಾಕಮ್ಮ ಅಂತ 2001 ಡೆತ್. ತಾತ ನಿಧಾನ. ತಾತಂಗೆ ಮೊದಲನೇ ಗಂಡ ವೆಂಕಟರಮಣಯ್ಯ, ನಮ್ ಡ್ಯಾಡಿ ಅವ್ರ ಡ್ಯಾಡಿ. ಇವ್ರ ಡೆತ್ತು 1996. ಯಾರ್ ಚಿನಿ ಅವರು? ಓಪನ್ ಮಾಡಿ ಓಪನ್ ಮಾಡ್ಬಾರ್ದು ಚಿನಿ. ಪೂಜೆ ಜೇಜಿ ಚಿನಿ ಪೂಜೆ ಮಾಡ್ಬೇಕು. ಪೂಜೆ ಮಾಡೋದಷ್ಟೇ ಚಿನಿ. ಜೇಜಿ ಕೈ ಮುಗಿರಿ. ಅವರು ಜೇಜಿ ಹತ್ರ ಹೋದ್ರು, ಅದಕ್ಕೆ ಪಾಚಂಡಿದ್ದಾರೆ. ಕೈ ಮುಗಿಬೇಕು ಚಿನಿ. ಕೈ ಮುಗಿರಿ. ಕೈ ಮುಗಿರಿ. ಕೈ ಮುಗಿರಿ. ಕೈ ಮುಗಿರಿ. ಹೊರಗಡೆ ಇದ್ದಾರೆ. ಯಾರು ಬಂದಿದ್ದಾರೆ ಲೈನಿಗೆ ಇವಾಗ ಪೂಜೆ ಮಾಡಕ್ಕೆ. ಹೈ ಹೈ. ಎಲ್ಲ ಅಕ್ಕ ತಂಗಿದ್ರು ಎಲ್ಲ ಅವ್ರ ಅಪ್ಪಂಗೆ, ಅವ್ರ ಅಮ್ಮಂಗೆ, ಅವ್ರ ಅಣ್ಣಂಗೆ ಪೂಜೆ ಮಾಡಕ್ಕೆ. ಇವ್ರು ಕೊನೆಯವರು ಪ್ರೇಮಾಜಿ. ಇವರು ನಮ್ಮ ಮಮ್ಮಿ ಅವ್ರ ಮಮ್ಮಿ, ನಮ್ಮ ಅಜ್ಜಿ. ಸೇಮ್ 2ನೇವ್ರು ಮೈಸೂರಿ. ಮೊದಲನೇವ್ರು ಕೂಡ ಬಂದಿದ್ದಾರೆ. ಬಂದವ್ರ ಇಲ್ಲಿ? ಅಲ್ಲಿ ಕೂತಾರ? ಅಲ್ಲೇ ಕೂತವ್ರೆ. ಅಲ್ಲಿ ಕೂತಾರ. ಅಮ್ಮಯ್ಯ ಬರಕ್ಕೆ ಹೋಗೋದಲ್ಲಪ್ಪ. ಅಮ್ಮಯ್ಯ ಹಂಗೇನೆ. ಈಗ ಆಕ್ಚುಲಿ ನಮ್ಮ ಮುತ್ತಾತ ಅವ್ರ ಅಮ್ಮ ಕೂಡ ಇದಾರೆ ಅಂತೆ. ಅವ್ರನ್ನ ಅಲ್ಲಿ ಬರಿ ಮಾಡಿದಾರ ಅಥವಾ ಈ ಕಡೆ ಬರಿ ಮಾಡಿದಾರ ಗೊತ್ತಿಲ್ಲ. ಗೊತ್ತಿಲ್ಲ, ಅದೇ ಇಲ್ಲ ಅಲ್ಲ ಅಂತ ಜನ. ಏನಿಲ್ಲ ಅಂಕಲ್, ಹೇಳ್ಬೇಕು. ಸೆನ್ಕೆ ಇಲ್ಲ, ಇಲ್ಲೇ ಬಿಟ್ಟವ್ರು ಕಾಲ್ ಮೇಲೆ ಹಾಕೊಂಡಿಯ ನೋಡಲಿ. ಯಾರಿಗೂ ಬೇಡವಾ? ತಾತಂದ ತಾನೇ? ತಾತಂದು, ಅದು ಮುತ್ತಾತಂದು, ಇದು ಅಜ್ಜಿದು. ಅಜ್ಜಿಗೆ, ತಾತಂಗೆ, ಮುತ್ತಾತ, ಪೋಲ್ ತಾತ, ಯಾರ್ಯಾರು ಇದ್ದೀರೋ 3 ತಲೆಮಾರೋರು ಎಲ್ಲಾರು ಹೂವ ತಗೊಂಡು ನೈವೇದ್ಯ ಮಾಡಿ.
ನೀವ್ ಒಬ್ರೇ ಹೇಳಿದ್ದು ಎಲ್ರು ಚೆನ್ನಾಗಿದೆ ನೀವ್ ಹೇಳಿದ್ ಕರೆಕ್ಟ್ ಆಂಟಿ ನಮ್ ಸ್ಕೂಲಲ್ಲಿ ರೆಡ್ಡೇ ಇತ್ತು ಅದಕ್ಕೆ ಪೂಜೆ ಮಾಡೋದಕ್ಕ ಆಯುಷ್ಮಾನ್ ಕೊಡ್ಲಿ ಕಸಕಿ ಸ್ಕ್ಯಾನರ್ ಇದೆ ಪೂಜೆ ಮಾಡ್ತಾರೆ ಆಶೀರ್ವಾದ ಮಾಡ್ತಾ ಇಲ್ಲ ಅಯ್ಯೋ ಅದು ಇರಲ್ಲ ಅಲ್ಲಿ ಒಂದೇ ಚುಟ್ಟು ಕೈ ಮುಗಿಸ್ಬಿಡ್ರಿ ಅಲ್ಲ ಅಣ್ಣಂಗ್ ಮಾಡ್ಬಿಟ್ಟು ಬನ್ರಿ ಮಾಡ್ತಾ ಇದ್ದಾರೆ ಇಲ್ಲೇ ಹಾಕೊಳ್ಳಿ ಬನ್ನಿ ಇಲ್ಲೇ ಹಾಕೊಳ್ಳಿ ಭರ್ಜರಿ ಭೋಜನ ಚೆನ್ನಾಗಿ ಉಳಿದಿದ್ದೀವಿ. ಸ್ವಲ್ಪ ಜನ ಬರ್ತಾರೆ. ನೆಕ್ಸ್ಟ್ ಟ್ರಿಪ್ ನಾನು ಕೂತಿದ್ದೀನಿ. ಯಾಕಂದ್ರೆ ಸ್ವೀಟ್ ಹಾಕ್ಸ್ಕೊಂಡಿಲ್ಲ ಸ್ವೀಟ್ ಆಗ್ಲೇ ತಿಂದೆ ನಾನು. ಬ್ಲಾಗ್ ಮಾತಾಡ್ತಾ ಇದ್ದೀರಾ? ಎಲ್ಲಾರನ್ನು ತೋರ್ಸು ಚಿನಿ ಊಟಕ್ಕೆ ಕೂತಿದ್ದಾರೆ ಅಂತ. ಸಾಕ್ ಸಾಕ್ ಇನ್ನೇನ್ ಲಾಸ್ಟ್ ಇಬ್ರು ಕೂತಿದಾರೆ ಮುಗಿತ್ತು. ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ. ಹುಡುಕ್ತಾ ಇರೋದೇನಾ ಸುಸ್ತಾಯ್ತು. ಎಲ್ಲಾರ್ದು ಪ್ಯಾಕಿಂಗ್ ಮಾಡ್ಕೊತಾ ಇದಾರೆ. ಫಂಕ್ಷನ್ ಮುಗೀತು. ಎಲ್ಲಾನ್ ತೋರ್ಸ್ತೀನಿ ಒಂದ್ಸಲ. ಸಿಗಲ್ಲ ಅವ್ರಿಗೆ ಬೇಕಾಗಿದ್ ನಮ್ಮನೆಗ್ ಸಿಗಲ್ಲ ಸೊ ಅದಕ್ಕೆ ಇಬ್ರು ಆ ಕಡೆ ಈ ಕಡೆ ಬಾಯ್ 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 ಹೋಗ್ತಾರಂತೆ. ಬಾಯ್. ಎಲ್ಲಾರು ಕುತ್ಕೊಂಡು ಹರಟೆ ಹೊಡಿತಾ ಇದೀವಿ. ಉಯ್ಯಾಲೆ ಆಡ್ತಾ ಇದ್ದೀರಾ? ಫ್ರೀ ಆಯ್ತು. ಅಮ್ಮ ಉಯ್ಯಾಲೆ ಆಡ್ತಾರದ್ ಮಗ್ಳು ತೂಗ್ತಾರದ. ನೀನು ನೋಡಿ ಎಲ್ಲ ಎಲ್ಲ ಚಿಕ್ಕ ಮಕ್ಳು ಆಡ್ತಾ ಇದ್ರು. ಮುಗಿಸ್ಕೊಂಡ್ ಹೊರಟ್ವಿ. ಅಲ್ಲಿಂದ ಹೊರಟಿದ್ಮೇಲೆ ನನ್ ತಂಗಿ ಬೆಳಗ್ಗೆಯಿಂದ ಇಟ್ಕೊಂಡಿದ್ಲು ಯಾವ್ದದು ರತ್ನಂ ಸಿಲ್ಕ್ಸ್ಗೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ, ನಾನು ಒಂದ್ ತಗೊಳ್ತೀನಿ ಸ್ಯಾರಿ ಅಂತ ಅಂದಿದ್ಲು. ಬಟ್ ಅಲ್ಲಿ ಹೋದ್ವಿ, ತಗೊಂಡ್ಲಿಲ್ಲ. ಬಟ್ ಆಕ್ಚುಲಿ ಡಿಸ್ಕೌಂಟ್ ಇದ್ದಿದ್ದ ಸ್ಯಾರೀಸ್ ಕಲೆಕ್ಷನ್ಸ್ ನಂಗೂ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಬಟ್ ಅದ್ ಬಿಟ್ರೆ ನಾರ್ಮಲ್ ಅವ್ರ ಹತ್ರ ಇದ್ದಿದ್ದು ಸ್ಯಾರೀಸ್ ಲೈಕ್ ನಾರ್ಮಲ್ 10% ಡಿಸ್ಕೌಂಟ್ಸ್ ಇರುತ್ತಲ್ಲ, ಆ ಸ್ಯಾರೀಸ್ ಎಲ್ಲ ಚೆನ್ನಾಗಿತ್ತು. ಬಟ್ ನನ್ನ ತಂಗಿಗೆ ಯಾವ್ದು ಇಷ್ಟ ಆಗ್ಲಿಲ್ವಂತೆ. 1 hour ಅಲ್ಲಿ ಟೈಮ್ ಪಾಸ್ ಮಾಡ್ಬಿಟ್ಟು ಬಂದ್ವಿ. ಈಗ ಮನೆಗೆ ಹೋಗ್ತಾ ಇದೀವಿ ಅಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ.